ಏನೋ ಶಾಲೆಯಲ್ಲಿ ಮಕ್ಕಳ ನಡುವೆ ಈ ಭೇದ ಭಾವ ಬರಬಾರದು ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಲೆಯಲ್ಲಿ ಮಕ್ಕಳ ಮಧ್ಯೆ ಭೇದ ಭಾವ ಬರಬಾರದು. ಮೈಸೂರಲ್ಲಿ ಸಂಸದ ಪ್ರತಾಪ್ ಸಿಂಹ ಈ ಬಗ್ಗೆ ಹಿಜಾಬ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಶಾಲೆಯಲ್ಲಿ ಮಕ್ಕಳ ಮಧ್ಯೆ ಯಾವುದೇ ರೀತಿಯಂತ ಈ ಯಾವ ಸಮುದಾಯ, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅನ್ನೋದೆಲ್ಲ ಬರಬಾರ್ದು. ಎಲ್ಲರೂ ಕೂಡ ಒಂದೇ, ಸಮವಸ್ತ್ರ ಅಂತಂದ್ರೆ ಸಮವಾಗಿರ್ಬೇಕು, ಎಲ್ಲರೂ ಕೂಡ ಸಮ ಅನ್ನೋದು ಅಲ್ಲಿ ಅರ್ಥ. ಸಿಎಂ ಹೇಳಿಕೆಗೆ ಪ್ರತಾಪ್ ಸಿಂಹ ಕೂಡ ಈಗ ತಿರುಗೇಟು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಮಕ್ಕಳಲ್ಲಿ ತಾರತಮ್ಯ ಇರಬಾರ್ದು, ಎಲ್ಲರೂ ಕೂಡ ಒಂದೇನೆ, ಎಲ್ಲ ಬಂದಿರೋದು ವಿದ್ಯಾರ್ಚನೆಗೆ, ವಿದ್ಯೆಯನ್ನು ಕಲಿಯೋದಕ್ಕೆ ಅನ್ನೋದು ಅವರ ತಲೆಯಲ್ಲಿ ಇರಬೇಕು. ಇದು ಶಾಲೆಯಲ್ಲಿ ಸದ್ಯಕ್ಕೆ ಈ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟ ನಂತರ ಈಗ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಒಬ್ಬರಾದ ಮೇಲೆ ಒಬ್ಬರು ಬಿಜೆಪಿಯ ನಾಯಕರು, ಯಡಿಯೂರಪ್ಪನವ್ರನ್ನೇ ಮಾತನಾಡಿದರು, ವಿಜಯೇಂದ್ರ ಮಾತನಾಡಿದರು, ಪ್ರಹ್ಲಾದ್ ಜೋಶಿ, ಈಶ್ವರಪ್ಪ, ಹಾಗೆ ಯತ್ನಾಳ್ ಅವರು ಕೂಡ ಹೇಳಿದರು. ಯತ್ನಾಳ್ ಅಂತೂ ಟಿಪ್ಪು ಮನಸ್ಥಿತಿ ಅನ್ನೋ ಅರ್ಥದಲ್ಲಿ ಹೇಳಿದರು, ಎರಡನೇ ಟಿಪ್ಪು ಅಂತ. ಸೊ ಈಗ ಪ್ರತಾಪ್ ಸಿಂಹ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಶಾಲೆಗಳಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನೋ ರೀತಿಯಾದಂಥ ಒಂದು ಎನ್ವಿರಾನ್ಮೆಂಟ್ ಇರಬೇಕು. ಆದರೆ ಹಿಜಾಬನ್ನು ಹಾಕೋ ಮೂಲಕ ಇವರು ಮುಸ್ಲಿಂ ವಿದ್ಯಾರ್ಥಿಗಳು ಅನ್ನೋ ರೀತಿಯಾದಂಥ ಬೇರೆ ರೀತಿಯಾದಂಥ ಒಂದಷ್ಟು ಯೋಚನೆಗಳು ಬರುತ್ತೆ. ಇದೆಲ್ಲವೂ ಕೂಡ ಶಾಲೆಯ ಕಾಂಪೌಂಡ್ನ ಒಳಗೆ ಇರಬಾರ್ದು ಅನ್ನೋದು BJP ನಾಯಕರ ವಾದ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ವಾದ ಏನಂತಂದರೆ, ಅವರವರ ಉಡುಗೆ, ಅವರವರ ಇಚ್ಛೆ, ಅವರವ್ರು ಊಟ ಮಾಡೋದು ಅವ್ರಿಗೆ ಬಿಟ್ಟಂಥದ್ದು, ಅದನ್ನು ಬೇರೆ ಮಾಡೋದಕ್ಕೆ ಅಥವಾ ಅದಕ್ಕೆ ಅಡ್ಡಿಪಡಿಸೋದಕ್ಕೆ, ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ. ಸಮವಸ್ತ್ರ ಸಂಹಿತೆ ಅಂತ ಇಡೀ ಜಗತ್ತಿನಾದ್ಯಂತ ಇದೆ. ಅದು ಬರೀ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದಲ್ಲ. ಯಾಕೆ ಸಮವಸ್ತ್ರ ಸಂಹಿತೆ ಅಂತ ತರ್ದ್ರು ಅಂತಂದರೆ, ಮಕ್ಕಳು ಶಾಲೆಗೆ ಹೋಗುವಾಗ ಆ ಕಲಿಕಾ ವಾತಾವರಣ ಒಂದು ಸಮಾನ ಮನಸ್ಥಿತಿಯಲ್ಲಿ ನಡಿಬೇಕು. ಅದರಲ್ಲಿ ಬಡವ ಬಲಿದ ಅಂದರೆ ಬಡವ ಶ್ರೀಮಂತ, ಆ ಜಾತಿ ಈ ಜಾತಿ, ಮೇಲ್ಜಾತಿ ಕೆಳಜಾತಿ, ಮುಸ್ಲಿಮು ಹಿಂದೂನೋ ಕ್ರಿಶ್ಚಿಯನ್ನೋ, ಈ ಥರ ಯಾವುದೇ ತಾರತಮ್ಯ ಭೇದ ಭಾವಗಳಿಲ್ಲದೆ ಮಕ್ಕಳು ನಾವೆಲ್ಲ ಒಂದೇ ಅನ್ನೋ ಭಾವನೆಯಿಂದ ಅವರು ವಿದ್ಯಾಭ್ಯಾಸವನ್ನು ಮಾಡಬೇಕು. ಹಾಗಾಗಿ ಅವರ ಉಡುಗೆ ತೊಡುಗೆಗಳಲ್ಲಿ ಮೇಲು ಕೀಳು ಅನ್ನೋ ಭಾವನೆ, ಬಡವ ಬಲ್ಲಿದ ಅನ್ನೋ ಭಾವನೆ ಬರಬಾರ್ದು, ಅದು ಎದ್ದು ಕಾಣುವಾಗಿರಬಾರ್ದು ಅಂತಹ ಸಮವಸ್ತ್ರ ಸಮಿತಿಯನ್ನು ಜಾರಿಗೆ ತಂದರು. ಇದರ ಹಿಂದಿರುವಂತಹ ಘನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕು. ಹಿಜಾಬ್ ವಿಚಾರನೂ ಕೂಡ BJP ಸರ್ಕಾರ ಬಂದಾಗ, ಇದು ಬೆಳಕಿಗೆ ಬಂದಾಗ ಅಥವಾ ದೊಡ್ಡ ಕಾಂಟ್ರವರ್ಸಿ ಆದಾಗ ಹೇಳಿದ್ದಿಷ್ಟೇ, ಸಮವಸ್ತ್ರ ಸಮಿತಿ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು, ಇಡೀ ಜಗತ್ತಿನಾದ್ಯಂತ ಇದೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಎಲ್ಲರ ಹತ್ರ ಬಡವರ ಮಕ್ಕಳಿಗೂ ಕೂಡ ಶಾಲೆಗೆ ಹೋಗೋದಕ್ಕೆ ಸಮವಸ್ತ್ರವನ್ನು ಖರೀದಿ ಮಾಡುವಂಥ ಶಕ್ತಿ ಇರೋಲ್ಲ ಅಂತ ಅವರು ಅರ್ಥ ಮಾಡಿಕೊಂಡ್ರು. ನಮಗೆ ಉಚಿತವಾಗಿ ಸಮವಸ್ತ್ರನೂ ಕೂಡ ಕೊಟ್ಟಿದ್ದರು, ಪಠ್ಯಪುಸ್ತಕವನ್ನು ಕೂಡ ಕೊಟ್ಟಿದ್ದರು. ಇದರ ಹಿಂದಿರುವಂಥ ಉದ್ದೇಶ ಭೇದ ಭಾವವಿಲ್ಲದೆ ಸಮಾನ ಮನಸ್ಥಿತಿಯಲ್ಲಿ ಒಂದು ಒಳ್ಳೆಯ ವಾತಾವರಣದಲ್ಲಿ ಮಕ್ಕಳು ಅವಿನಾಭಾವ ಸಂಬಂಧದಲ್ಲಿ ಕಲಿಬೇಕು ಅನ್ನೋದು ಉದ್ದೇಶವಾಗಿದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಇದ್ಯಾವುದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ.